ಆತ್ಮೀಯರೇ ನಮಸ್ಕಾರ ಹಾಗೂ ಈ ಒಂದು ಸಂಚಿಕೆಗೆ ನಿಮಗೆಲ್ಲರಿಗೂ ಮನಃಪೂರ್ವಕ ಸ್ವಾಗತ. ಇವತ್ತು ನಾನು ಕೆಲವು ಅಂಶಗಳನ್ನು ನಿಮಗೆ ಹೇಳಬೇಕು ಅಂತ. ಏನದು ಅಂದರೆ, ಸಾಮಾನ್ಯವಾಗಿ ನಾವು ಇರೋದಕ್ಕಿಂತ ಭಿನ್ನವಾದಂಥ ರೀತಿಯಲ್ಲಿ ಅದನ್ನು ಬಳಸ್ತಾ ಇರ್ತೇವೆ, ನಿತ್ಯ ಬಳಸ್ತಾ ಇರ್ತೀವಿ. ಆದರೆ ತಪ್ಪಾಗಿ ಬಳಸ್ತಾ ಇರ್ತೀವಿ. ಅದು ಕೆಲವು ಪದಗಳಿರ್ಬೋದು, ಕೆಲವು ವಾಕ್ಯಗಳಿರ್ಬೋದು, ಕೆಲವು ಅಭಿಪ್ರಾಯಗಳು, ಕೆಲವು ಚಿಂತನೆಗಳು, ಕೆಲವು ವಿಚಾರಗಳು. ಅಂಥ ಅನೇಕ ತಪ್ಪು ಕಲ್ಪನೆಗಳಲ್ಲಿ ಕೆಲವನ್ನು ನಾನು ಇವತ್ತು ತಮ್ಮ ಮುಂದೆ ಪ್ರಸ್ತುತಪಡಿಸಬೇಕು ಅಂತ. ಈಗ ಉದಾಹರಣೆಗೆ ನೋಡಿ, ನಾವು ಕನ್ನಡದಲ್ಲಿ ಏನು ಹೇಳ್ತೀವಿ? ಮಳೆ ಹೆಚ್ಚಾದರೆ ವಿಪರೀತ ಮಳೆ ಅಂತ ಹೇಳ್ತೀವಿ. ವಸ್ತುತಃ ವಿಪರೀತ ಅನ್ನೋದನ್ನು ಈ ಅರ್ಥದಲ್ಲಿ ಬಳಸೋದೇ ಇಲ್ಲ. ವಿಪರೀತ ಅನ್ನೋದು ಸಂಸ್ಕೃತ ಶಬ್ದ. ನಾವು ಹೆಚ್ಚು, ಜಾಸ್ತಿ ಅನ್ನೋ ಅರ್ಥದಲ್ಲಿ ಬಳಸ್ತಾ ಇದ್ದೀವಿ. ನಿಜವಾದ ಅರ್ಥ ಏನು ಗೊತ್ತಾ? ಅದು ಒಂದು ವಾಕ್ಯ ಹೇಳ್ತೀನಿ ಕೇಳಿ, ಗೊತ್ತಾಗುತ್ತೆ. ಸಾಕ್ಷರಾಹ ವಿಪರೀತಾಶ್ಚೇತ್ ರಾಕ್ಷಸಾಯೇವ ಕೇವಲಂ ಅಂತ. ಸಾಕ್ಷರಾಹ ಆ ಕಡೆಯಿಂದ ಓದಿ ರಾಕ್ಷಸಾಹ ಅಂತಾಗತ್ತೆ. ಅಂದರೆ ಸಾಕ್ಷರರ ಅನ್ನೋ ಪದವನ್ನು ನೀವು ಉಲ್ಟಾ ಓದಿದ್ರೆ, ತಿರುಗು ಮುರುಗಾಗಿ ಓದಿದ್ರೆ, ಆ ಕಡೆಯಿಂದ ಈ ಕಡೆಗೆ ಓದಿದ್ರೆ ಏನಾಗುತ್ತೆ? ರಾಕ್ಷಸ ಅಂತಾಗತ್ತೆ. ಅಂದರೆ ವಿಪರೀತ ಅನ್ನೋ ಶಬ್ದಕ್ಕೆ ತಿರುಗು ಮುರುಗು ಅನ್ನೋ ಅರ್ಥ, ಹೆಚ್ಚು ಜಾಸ್ತಿ ಅಂತಲ್ಲ. ಹೀಗೆ ಅನೇಕ ಪದಗುಚ್ಛಗಳನ್ನು, ಅನೇಕ ವಿಚಾರಗಳನ್ನು ನಾವು ಸ್ವಲ್ಪ ಭಿನ್ನವಾದ ಅರ್ಥದಲ್ಲಿ ಬಳಸ್ತಾ ಇದ್ದೇವೆ. ಇದಕ್ಕೆ ಇವಾಗ ಹೇಗೆ ನಾವು ಬದಲಾಯಿಸ್ಕೊಳ್ಳೋದು? ಇಷ್ಟು ದಿವಸದಿಂದ ವಿಪರೀತ ಮಳೆ, ವಿಪರೀತ ಸೆಕೆ ಅಂತೆಲ್ಲ ಬಳಸ್ತಾನೆ ಇದ್ದೀವಲ್ಲ, ಹೆಚ್ಚು ಅನ್ನೋ ಅರ್ಥದಲ್ಲಿ ಬದಲಾಯಿಸ್ಕೊಳ್ಳೋಕ್ಕಾಗುತ್ತಾ ಅಂತಂದರೆ, ಗೊತ್ತಿರೋರು ಬದಲಾಯಿಸ್ಕೋತಾರೆ, ಎಲ್ಲರಿಗೂ ಬದಲಾಯಿಸ್ಕೊಳ್ಳಿ ಅಂತ ಹೇಳೋಕ್ಕಾಗೋದಿಲ್ಲ. ಆದರೆ ಕೆಲವು ಪದಗಳೇನಾಗುತ್ತೆ ಅಂತ ಹೇಳಿದ್ರೆ, ಬಳಸಿ ರೂಢಿಯಲ್ಲಿ ಆ ಅರ್ಥ ಬಂದ್ಬಿಡೋದ್ರಿಂದ ಸರಿ ಅದೇ ಇದ್ಕೊಳ್ಳಿ ಅಂತ ನಾವು ಒಂಥರ ಅಡ್ಜಸ್ಟ್ ಮಾಡ್ಕೊಂಡು ಹೊರಟೋಗ್ತೀವಿ. ಆ ರೀತಿ ಕನ್ನಡದಲ್ಲಿ ಈ ವಿಪರೀತ ಅನ್ನೋ ಶಬ್ದವನ್ನು ಹೆಚ್ಚು, ಜಾಸ್ತಿ, ತುಂಬ ಅನ್ನೋ ಅರ್ಥದಲ್ಲೇ ಬಳಕೆಯಲ್ಲಿ ಇರೋದನ್ನು ಕಾಣ್ಬೋದು. ಅದರ ಮೂಲಾರ್ಥವಾದಂತಹ ತಿರುಗುಮುರುಗು ಅನ್ನೋ ಅರ್ಥದಲ್ಲಿ ನಾವು ಬಳಸೋದೇ ಇಲ್ಲ. ಸಂಸ್ಕೃತದವ್ರು ಮಾತ್ರ ಅದನ್ನು ವಿಪರೀತ ಅನ್ನೋದನ್ನು ಸರಿಯಾದ ಅರ್ಥದಲ್ಲಿ ಬಳಸ್ಕೊಳ್ತಾರೆ. ಅದೇನೋ ಮಹಾಪರಾಧ ಅಲ್ಲ, ಆದರೆ ಅಪರಾಧವೇ ಹೌದು.